ಶ್ರೇಷ್ಠವಾಗಿರ್ತಕ್ಕಂಥ ದಿನದಲ್ಲಿ ನಿಮ್ಮ ಪ್ರಿಯ ಮಕ್ಕಳಾದ ನಾವೆಲ್ಲರೂ ಕೂಡ ಸ್ವಾಮಿ ಈ ರೀತಿಯಾಗಿ ಜೂಮ್ ಆ್ಯಪ್ನಲ್ಲಿ ಕೂಡಿಕೊಂಡು ಸ್ವಾಮಿ ಪ್ರತಿ ದಿನದ ಡೈಲಿ ಡಿವೋಷನನ್ನು ಕೂಡ ನಾವು ಪ್ರಾರಂಭ ಮಾಡಲಾಗಿದ್ದೇವೆ ಸ್ವಾಮಿ. ಹಾಗಾಗಿ ಕರ್ತನೆ, ಈಗ ಸ್ವಲ್ಪ ಮಟ್ಟಿಗೆ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ನಡೆಸುವ ಬಲಪಡಿಸಬೇಕೆಂಬುದಕ್ಕೆ ಬೇಡಿಕೊಳ್ಳುತ್ತಾರೆ. ನನ್ನ ಪ್ರಾರ್ಥನೆ ಕೇಳೋದಕ್ಕೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನಾವು ಜ್ಞಾನೋಕ್ತಿಗಳ ಪುಸ್ತಕವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಗಚ್ಚಿ ಹೋಗಿರ್ತಕ್ಕಂಥ ಹೆಚ್ಚು ಕಡಿಮೆ ಸುಮಾರು 6 ತಿಂಗಳು ಮೇಲ್ಪಟ್ಟು ನಾವು 150 ಕೀರ್ತನೆಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಈಗ ಜ್ಞಾನೋಕ್ತಿಗಳನ್ನು ನಾವು ಈ ದಿನದಿಂದ ನಾವು ಪ್ರಾರಂಭ ಮಾಡುವುದಾಗಿದ್ದೇವೆ. ಇಸ್ರಾಯೇಲಿನ ಅರಸರಲ್ಲಿ ಅತ್ಯಂತ ಜ್ಞಾನವಂತನು, ಐಶ್ವರ್ಯವಂತನು ಮತ್ತು ಹೆಚ್ಚು ಗೌರವಕ್ಕೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಆತನೇ ಅರಸನಾಗಿರುವಂತ ಸೊಲೊಮೋನನು ಎಂಬುದಾಗಿ ನಾವು ನೋಡುತ್ತೇವೆ ಬೈಬಲ್ನಲ್ಲಿ. ಈ ಪುಸ್ತಕದಲ್ಲಿ ಜ್ಞಾನೋಕ್ತಿಗಳನ್ನು ಹೆಚ್ಚೆಚ್ಚಾಗಿ ಅರಸನಾಗಿರ್ತಕ್ಕಂಥ ಸೊಲೊಮೋನನೇ ಬರೆದಿದ್ದಾನೆ. ಆದರೆ ಇತರರು ಕೂಡ ಕೆಲವು ಜ್ಞಾನೋಕ್ತಿಗಳನ್ನು ಕೂಡ ಬರೆದಿದ್ದಾರೆ. ಅದು ನಮಗೆ ಗೊತ್ತಿರಬೇಕಾಗಿದೆ. ಅದು ಯಾರ್ಯಾರು ಬರೆದಿದ್ದಾರೆ ಎಂಬುದಾಗಿ ನಾವು ನೋಡುವುದಾದ್ರೆ ಇನ್ನೂ ಕೆಲವು ಜ್ಞಾನೋಕ್ತಿಗಳನ್ನು ಬೇರೊಬ್ರು ಕೂಡ ಬರೆದಿದ್ದಾರೆ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 1ನೇ ವಚನ ತೆಗೆದ್ರೆ ನಿಮಗದು ಗೊತ್ತಾಗಬೇಕು. ಅಂದ್ರೆ ಬೇರೊಬ್ರು ಕೂಡ ಬರೆದಿದ್ದಾರೆ ಎಂಬುದಾಗಿ ಗೊತ್ತಾಗಬೇಕಾಗಿದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಈಗ ಬರೆಯಲ್ಪಟ್ಟಿದೆ ದೈವೋಕ್ತಿ. ಯಾಕೆ ಎಂಬುವನ ಮಗನಾದ ಆಗೂರನ ಮಾತುಗಳು ಎಂಬುದಾಗಿ ಬರೆಯಬೇಕು. ಹಾಗಾಗಿ ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಬೇರೊಬ್ಬ ವ್ಯಕ್ತಿ ಯಾಕೆ ಎಂಬುವನ ಮಗನಾದ ಆಗೂರನ ಮಾತುಗಳು ಎಂಬುದಾಗಿ. ನಂತರದಲ್ಲಿ 31ನೇ ಜ್ಞಾನೋಕ್ತಿಯಲ್ಲಿ ಅಧ್ಯಾಯದಲ್ಲಿ 31ನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ನಾವು ನೋಡುತ್ತೇವೆ ಅರಸನಾದ ಲೆಮುವೇಲನ ಮಾತುಗಳು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅರಸನಾದ ಲೆಮುವೇಲನ ಮಾತುಗಳು. ಹಾಗಾಗಿ ಜ್ಞಾನೋಕ್ತಿಗಳು ಅಂತಂದ್ರೆ ಸೊಲೊಮೋನನೊಬ್ಬನೇ ಬರಲಿಲ್ಲ. ಸೊ ಈ ರೀತಿಯಾಗಿ ಕೂಡ ಇನ್ನೂ ಕೆಲವರು ಬೇರೆ ಜನರು ಕೂಡ ಬರೆದಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ಈಗ ಹಾಗಾಗಿ ಈ ಲೆಮುವೇಲನ್ ಅನ್ನುವಂಥ ವ್ಯಕ್ತಿ ಈತನು ಇಸ್ರಾಯೇಲನ ಅರಸನಲ್ಲ, ಬಟ್ ಈತನ ಅರಸನೇ, ಬಟ್ ಇಸ್ರಾಯೇಲರ ಅರಸನಲ್ಲ. ಯಾವ ದೇಶದ ಅರಸನ ಎಂಬುದಾಗಿ ಆ ಅಧ್ಯಾಯ ಬಂದಾಗ ಅದು ನಮ್ಗೆ ಗೊತ್ತಾಗುತ್ತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಸನಾಗಿರ್ತಕ್ಕಂಥ ಸೊಲೊಮೋನನು ಕ್ರಿಸ್ತಪೂರ್ವ 970ರಿಂದ ಹಿಡ್ಕೊಂಡು 930ರವರೆಗೆ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿದ್ದಾನೆ. ಹಾಗಾಗಿ ಬಹಳವರೆಗೆ ಈ ಜ್ಞಾನೋಕ್ತಿಗಳೆಲ್ಲ ಆ ಕಾಲಘಟ್ಟದಲ್ಲೇ ಬರೆದಿರಬಹುದೆಂದು ಬೈಬಲ್ ಪಂಡಿತರು ನಂಬುತ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆತನು ಅರಸನಾಗಿ ರಾಜ್ಯ ಪರಿಪಾಲನೆ ಮಾಡಿದ್ದಾನೆ. ಅಂತ ಸಂದರ್ಭದಲ್ಲಿ ಈತನು ಬರೆದಿರಬಹುದೆಂಬುದಾಗಿ ಬೈಬಲ್ ಪಂಡಿತರು ಹೇಳುತ್ತಾರೆ. ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳನ್ನು ಯಾಕೆ ಬರೆದಿದ್ದಾನೆ ಎಂದು ಕಾರಣವನ್ನು ಕೂಡ ಆತನೇ ತಿಳಿಸ್ತಾ ಇದ್ದೇನೆ. ಆದ್ದರಿಂದ ಅದೇ ಇವುಗಳ ಇವತ್ತಿನ ಮುಖ್ಯಾಂಶವನ್ನು ಕೂಡ ನಾವು ನೋಡಬಹುದು. ಹಾಗಾಗಿ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಬರುವ ವಿವಿಧ ರೀತಿಯ ಕಷ್ಟಗಳಲ್ಲಿ ಹೇಗೆ ಪ್ರವರ್ತಿಸಬೇಕೆಂದು ಜನರು ತಿಳಿದುಕೊಳ್ಳಬೇಕೆಂದು ರಾಜನಾಗಿರ್ತಕ್ಕಂಥ ಸೊಲೊಮೋನನು ಆಸೆ ಪಡುತ್ತಾ ಇದ್ದಾನೆ. ಯಾಕಂದ್ರೆ ಮನುಷ್ಯರಾಗಿರ್ತಕ್ಕಂಥ ನಮಗಳಿಗೆ ಲೋಕದಲ್ಲಿ ಸಂಕಟಗಳು ಉಂಟು, ಬಾಧೆಗಳು ಉಂಟು. ಅವೆಲ್ಲವುಗಳನ್ನು ಕೂಡ ಜಯಿಸಬೇಕಾಗಿದೆ. ನಾವು ನೋಡ್ತೇವೆ ಯಾಕೋಬ 1:12 ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಎಂಬುದಾಗಿ ನಾವು ನೋಡ್ತೇವೆ.
ಹಾಗಾಗಿ ಲೋಕದಲ್ಲಿ ಯಾವ ಮಾನವನಿಗೂ ಕಷ್ಟ ಇಲ್ಲ ಎಂಬುದಾಗಿ ಹೇಳುತ್ತಿರೋದು. ಪ್ರತಿಯೊಬ್ಬ ಮಾನವನಿಗೂ ಕೂಡ ಕಷ್ಟ ಇದೆ, ಸಮಸ್ಯೆ ಇದೆ. ಹಾಗಾಗಿ ಅವೆಲ್ಲವುಗಳನ್ನು ಹೇಗೆ ಎದುರಿಸಬೇಕು, ಅವುಗಳೊಟ್ಟಿಗೆ ಹೇಗೆ ಪ್ರವರ್ತಿಸಬೇಕೆಂಬುದಾಗಿ ಜನರು ತಿಳ್ಕೊಳ್ಳಬೇಕು, ಯಾವ ರೀತಿ ಎದುರಿಸಬೇಕೆಂಬುದಾಗಿ ರಾಜನಾಗಿರ್ತಕ್ಕಂಥ ಸೊಲೊಮೋನನು ಆಸೆ ಪಡ್ತಾ ಇದ್ದಾನೆ. ಅದಕ್ಕಾಗಿ ಈ ಒಂದು ಜ್ಞಾನೋಕ್ತಿಗಳನ್ನು ಆತನು ಬರೆದಿದ್ದಾನೆ. ಹಾಗಾಗಿ ಮತ್ತೆ ಇದರಲ್ಲಿ ಕೂಡ ನಾವು ನೋಡ್ತೇವೆ, ಜ್ಞಾನೋಕ್ತಿ 1:7 ಮತ್ತೊಂದು ಮುಖ್ಯಾಂಶವನ್ನು ಕೂಡ ಆತನು ಸೂಚಿಸ್ತಾ ಇದ್ದಾನೆ. ಅದುವೇ ಕರ್ತನ ಭಯ ಭಕ್ತಿ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಕರ್ತನ ಭಯ ಭಕ್ತಿ ಈ ಪುಸ್ತಕದುದ್ದಕ್ಕೂ ಕೂಡ, ಜ್ಞಾನೋಕ್ತಿಗಳ ಪುಸ್ತಕದುದ್ದಕ್ಕೂ ಜ್ಞಾನವಂತರಿಗೂ ಮತ್ತು ಜ್ಞಾನವಿಲ್ಲದವರಿಗೂ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ಕೂಡ ವಿವರಿಸಲ್ಪಟ್ಟಿದೆ ನಮ್ಮ ಬೈಬಲ್. ಹಾಗಾಗಿ ಜ್ಞಾನವಂತರು ಹೇಗೆ ನಡೆದುಕೊಳ್ತಾರೆ, ಜ್ಞಾನಹೀನರು ಯಾವ ರೀತಿ ನಡ್ಕೊಳ್ತಾರೆ. ಜ್ಞಾನಹೀನರು ಅಂತಂದ್ರೆ ಒಂಥರ ಮೂರ್ಖರು ಎಂಬುದಾಗಿ ಬೈಬಲ್ ನಮಗೆ ಹೇಳ್ತಾ ಇದೆ. ಜ್ಞಾನವಂತರು ದೇವರ ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತಾರೆ. ಆದರೆ ಜ್ಞಾನವಿಲ್ಲದವರು ಅಂದರೆ ಮೂರ್ಖರು ದೇವರಿಗೆ ಭಯಪಡದೆ ಅವರ ಸ್ವಂತ ಮಾರ್ಗದಲ್ಲಿ ನಡೆಯುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಜ್ಞಾನವಂತರಾಗಿ ನಾವು ನಡೆಯಬೇಕೆಂಬುದಾಗಿ ಬೈಬಲ್ ನಮಗೆ ಹೇಳಲ್ಪಡ್ತಾ ಇದೆ. ಜ್ಞಾನಹೀನರಾಗಿ ನಾವು ನಡೆಯಕೂಡದು. ಜ್ಞಾನಹೀನರಂತಂದ್ರೆ ಮೂರ್ಖರು ಅಥವಾ ದುರ್ಮಾರ್ಗಿಗಳು ಎಂಬುದಾಗಿ ಅದರ ಅರ್ಥ ಜ್ಞಾನೋಕ್ತಿ ಹೇಳ್ತಾ ಇದೆ. ಅದಕ್ಕಾಗಿ ನಾವು ದೇವರಿಗೆ ಭಯಪಡುತ್ತಾ ಜ್ಞಾನವಂತರಾಗಿ ಆತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನಮಗೆ ಬೋಧಿಸ್ತಾ ಇದೆ. ಆದರೆ ಜ್ಞಾನವಿಲ್ಲದವರಾಗಿ ಮೂರ್ಖರಾಗಿ ಜ್ಞಾನಹೀನರಾಗಿ ನಾವು ನಡೆಯಕೂಡದು ಎಂಬುದಾಗಿ ಕೂಡ ಬೈಬಲ್ ನಮಗೆ ತಿಳಿಸ್ತಾ ಇದೆ. ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ನೀತಿ ನ್ಯಾಯಗಳೊಂದಿಗೆ ಫಲಿಸ್ತಾ ಇದೆ. ಜ್ಞಾನವಿಲ್ಲದೆ ಮೂರ್ಖರಾದರೆ ಅದು ಪಾಪಕ್ಕೆ ದಾರಿ ಮಾಡಿಕೊಡುತ್ತದೆ. ಪ್ರೀತಿಯುಳ್ಳ ದೇವಜನ, ಒಂದು ವಿಧವಾಗಿ ನೋಡುವುದಾದರೆ ದುರ್ಮಾರ್ಗವೇ ಜ್ಞಾನಹೀನತೆ ಎಂದು ಹೇಳಬಹುದು. ಜ್ಞಾನವೇ ನೀತಿ ನ್ಯಾಯಗಳು ಎಂದು ಕೂಡ ನಾವು ತಿಳ್ಕೊಳ್ಳಬೇಕಾಗಿದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಜ್ಞಾನಹೀನತೆಯಿಂದ ನಾವು ನಡೆಯಕೂಡದು. ಅದು ದುರ್ಮಾರ್ಗ ಮತ್ತು ಮೂರ್ಖನ ಲಕ್ಷಣ ಆಗಿರುತ್ತೆ. ಹಾಗಾಗಿ ಜ್ಞಾನದಿಂದ ನಾವು ನಡೆಯಬೇಕು. ಆ ಜ್ಞಾನದ ಜೊತೆಗೆ ಪ್ರೀತಿಯನ್ನು ಕೂಡ ನಾವು ಸೇರಿಸಿಕೊಳ್ಳಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಓನ್ಲಿ ಜ್ಞಾನ ಇದ್ರೆ ಮಾತ್ರ ಸಾಲದು, ಅದರ ಜೊತೆಗೆ ಪ್ರೀತಿಯು ಕೂಡ ನಮಗಿರಬೇಕಾಗಿದೆ. ಹಾಗಾಗಿ ಜ್ಞಾನವೇ ನೀತಿ ನ್ಯಾಯಗಳು ಎಂದು ನಾವು ಹೇಳಿಕೊಳ್ಳಬಹುದು. ಜ್ಞಾನ ನಮ್ಮಲ್ಲಿ ಇರಬೇಕಾಗಿದೆ. ಅದೇ ಜ್ಞಾನ ಈ ಜ್ಞಾನೋಕ್ತಿಗಳ ಪುಸ್ತಕವೆಲ್ಲ ನಮಗೆ ತಿಳಿಸಿಕೊಡ್ತಾರೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಎದುರಿಸುವಂತಹ ಸಮಸ್ಯೆಗಳು, ಕಷ್ಟಗಳು ಬಗ್ಗೆ ಈ ಜ್ಞಾನೋಕ್ತಿ ಪುಸ್ತಕ ಮಾತನಾಡ್ತದೆ. ಅಂದ್ರೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಕಷ್ಟ ಸಮಸ್ಯೆಗಳು ಯಾವ ರೀತಿ ಬರುತ್ತವೆ ಎಂಬುದರ ಬಗ್ಗೆ ಈ ಜ್ಞಾನೋಕ್ತಿ ಪುಸ್ತಕ ನಮಗೆ ಮಾತನಾಡ್ತಾ ಇದೆ. ಹಾಗಾಗಿ ಸತ್ಯವೇದದಲ್ಲಿರುವಂತಹ ಯಾವುದಾದ್ರೂ ಒಂದು ಪುಸ್ತಕ ಯೌವನಸ್ಥರಿಗೆ ಒತ್ತು ಕೊಡ್ತಾ ಇದೆ ಎಂಬುದಾಗಿ ಹೇಳುವುದಾದರೆ ಅದು ಈ ಜ್ಞಾನೋಕ್ತಿಗಳ ಪುಸ್ತಕ ಎಂದು ಹೇಳಬಹುದು. ಎಸ್, ಸತ್ಯವೇದದಲ್ಲಿ 66 ಪುಸ್ತಕಗಳಲ್ಲಿ ಯೌವನಸ್ಥರಿಗಾಗಿ ಹೆಚ್ಚು ಒತ್ತು ಕೊಡಲ್ಪಟ್ಟಿರ್ತಕ್ಕಂಥ ಪುಸ್ತಕ ಯಾವುದಾದ್ರೂ ಇದೆ ಎಂಬುದಾಗಿ ನಾವು ನೋಡುವುದಾದರೆ ಅದುವೇ ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕ ಎಂಬುದಾಗಿ ನಾವು ನೋಡಬಹುದು. ಹಾಗಾಗಿ ಈ ಜ್ಞಾನೋಕ್ತಿಗಳ ಪುಸ್ತಕ ಯೌವನಸ್ಥರಿಗೆ ತುಂಬಾ 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 ಜ್ಞಾನದ ಮಾತುಗಳನ್ನು ಕೂಡ ಅದು ಹೇಳ್ತಾ ಇದೆ. ಈಗ ನಾವು ಈ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ಈಗ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ 1ನೇ ಅಧ್ಯಾಯ 33 ವಚನಗಳನ್ನು ಒಳಗೊಂಡಿದೆ. ಈ 33 ವಚನ
ಗಳನ್ನು ನಾವು 4 ಭಾಗವಾಗಿ ನಾವು ನೋಡೋಣ. 4 ಭಾಗವಾಗಿ ನಾವು ಇದರಲ್ಲಿ ಮೊದಲನೇ ಭಾಗ ವಚನ 1. ಅತ್ಯಂತ ಏನಂತಂದ್ರೆ ಜ್ಞಾನವಂತನು ಮತ್ತು ಐಶ್ವರ್ಯವಂತನಾದ ಸೊಲೊಮೋನನು ಎಂಬುದಾಗಿ ನಾವು ನೋಡ್ತೀವಿ. ಮೊದಲನೇ ಒಂದು ವಚನದಲ್ಲಿ ಮೊದಲನೇ ಭಾಗದಲ್ಲಿ ಅತ್ಯಂತ ಜ್ಞಾನವಂತನು ಮತ್ತು ಐಶ್ವರ್ಯವಂತನು ಸೊಲೊಮೋನನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ ಮೊದಲನೇ ವಚನದಲ್ಲಿ ಇಸ್ರಾಯೇಲರ ಅರಸನಾಗಿದ್ದ ದಾವೀದನ ಮಗನಾದ ಸೊಲೊಮೋನನ ಜ್ಞಾನೋಕ್ತಿಗಳು ಎಂಬುದಾಗಿ ನಾವು ನೋಡ್ತೇವೆ. ಈ ಸೊಲೊಮೋನನು ಒಟ್ಟು 3,000 ಜ್ಞಾನೋಕ್ತಿಗಳನ್ನು ರಚಿಸಿದ್ದಾನೆ ಎಂಬುದಾಗಿ ಬೈಬಲ್ ನಮಗೆ ಹೇಳಲ್ಪಡ್ತಾ ಇದೆ. ಅರಸನಾಗಿರ್ತಕ್ಕಂಥ ಸೊಲೊಮೋನನು ಒಟ್ಟು 3,000 ಜ್ಞಾನೋಕ್ತಿಗಳನ್ನು ರಚಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಎಲ್ಲಿದೆ ಎಂಬುದಾಗಿ ನಾವು ನೋಡಿದ್ರೆ ನಾವೆಲ್ಲರೂ ಕೂಡ ಬೈಬಲ್ ತೆಗೆಯೋಣ. ತೆಗೆದ್ರೆ ನಮಗೆ ಗೊತ್ತಾಗುತ್ತೆ ಆತನ ಎಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. 1 ಅರಸು 4ನೇ ಅಧ್ಯಾಯ, 1 ಅರಸು 4ನೇ ಅಧ್ಯಾಯ ತೆಗಿರಿ 29ರಿಂದ 34ರವರೆಗೆ ನಾನೇ ಓದ್ತೇನೆ. ಅದು ಜ್ಞಾನೋಕ್ತಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ 1 ಅರಸರ ಪುಸ್ತಕ 4ನೇ ಅಧ್ಯಾಯ 29ರಿಂದ 34ರವರೆಗೆ ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. ನೋಡಿ, ದೇವರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಆ ಜಾಗದಲ್ಲಿ ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾಗಿರತಕ್ಕಂಥ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. ಅವನ ಜ್ಞಾನವು ಮೂಡಣ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಎಂಬುದಾಗಿ ನಾವು ನೋಡ್ತೀವಿ. ಮೂಡಣ ದೇಶದವರ ಜ್ಞಾನ ಎಷ್ಟಿದೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ಐಗುಪ್ತರ ಜ್ಞಾನ ಎಷ್ಟಿದೆ ಎಂಬುದಾಗಿ ಕೂಡ ನಮ್ಗೆ ಗೊತ್ತಿದೆ. ಅವರೆಲ್ಲರಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಜ್ಞಾನ ಸೊಲೊಮೋನನಲ್ಲಿದೆ ಎಂಬುದಾಗಿ ನಾವು ನೋಡ್ತೀವಿ. ಅವನು ಜೆರಹನ ಮಗನಾದ ಏಥಾನ್, ಮಹೋಲನ ಮಕ್ಕಳಾದ ಹೇಮಾನ್, ಕಲ್ಕೋಲ್, ದರ್ದ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು. ಸುತ್ತಣ ಎಲ್ಲ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ಧಿವಾಯಿತು. ಅವನ ಜ್ಞಾನೋಕ್ತಿಗಳು 3,000 ಎಂಬುದಾಗಿ ನಾವು ನೋಡ್ತೀವಿ. ನಾವು ಅದನ್ನ ಅಂಡರ್ಲೈನ್ ಮಾಡ್ತೀವಿ. 32ನೇ ವಚನ, ಅವನ ಜ್ಞಾನೋಕ್ತಿಗಳು 3,000, ಗೀತೆಗಳು 1,005. ಅದು ಬಂದಾಗ ನಾವು ನೋಡಬಹುದು. ಅದರ ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಇಸ್ಸೋಪ್ ಗಿಡದವರೆಗಿರುವ ಎಲ್ಲಾ ವನಸ್ಪತಿಗಳನ್ನು, ಎಲ್ಲಾ ಪಶು ಪಕ್ಷಿ ಜಲ ಜಂತು ಕ್ರಿಮಿ ಕೀಟಗಳನ್ನು ಕುರಿತು ಪ್ರಸ್ತಾವಿಸಿದನು. ಎಲ್ಲ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನವಾಕ್ಯಗಳನ್ನು ಕೇಳೋದಕ್ಕೋಸ್ಕರ ಬಂದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾಗಿ ಇಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ 3,000 ಜ್ಞಾನೋಕ್ತಿಗಳನ್ನು ರಚಿಸಿದ್ದಾನೆ ಎಂಬುದನ್ನು ಕೂಡ ನಾವು ನೋಡ್ತೇವೆ. ಈ ಪುಸ್ತಕದಲ್ಲಿ ಹೆಚ್ಚು ಕಡಿಮೆ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 1,000 ಜ್ಞಾನೋಕ್ತಿಗಳು ಕಂಡು ಬರ್ತವೆ ನಮಗೆ. ಅದರಲ್ಲಿ ಎಲ್ಲವೂ ಕೂಡ ಸೊಲೊಮೋನನೇ ರಚಿಸಿಲ್ಲ. ಈಗಾಗಲೇ ಉದಾಹರಣೆಗೆ ಕೂಡ ನಾವು ನೋಡಿದ್ದೇವೆ, ಆಗೂರ ಬರೆದಿದ್ದಾನೆ ಮತ್ತು ಲೆಮುವೇಲ್ ಕೂಡ ಬರೆದಿದ್ದಾನೆ. ಸೊಲೊಮೋನನು ರಚಿಸಿದ ಜ್ಞಾನೋಕ್ತಿಗಳು ಬಹಳಷ್ಟು ಕಳೆದು ಹೋಗಿವೆ. ಯಾವ್ಯಾವ ಉಳಿಯಬೇಕೆಂಬುದಾಗಿ ದೇವರ ಬಯಸಿದನೋ ಅವುಗಳನ್ನೇ ಮಾತ್ರ ದೇವರು ಉಳಿಸಿಕೊಟ್ಟಿದ್ದಾನೆ. ಇನ್ನೂ ಹೆಚ್ಚಾಗಿ ಆತನು ಬರೆದಿದ್ದಾನೆ. ಆದ್ರೆ ಸೊಲೊಮೋನಿಗಿದ್ದಷ್ಟು ಜ್ಞಾನ ಲೋಕದಲ್ಲಿ ಯಾವ ಮಾನವನಿಗೂ ಕೂಡ ಇಲ್ಲ. ಒಬ್ಬ ವ್ಯಕ್ತಿ ಬಿಟ್ಟು, ಯೇಸು ಕ್ರಿಸ್ತನನ್ನು ಬಿಟ್ಟು. ಹೆಚ್ಚು ಜ್ಞಾನ ಮತ್ತು ವಿವೇಕವುಳ್ಳಂತ ಮನುಷ್ಯನು ಆಗಿದ್ದನು ಸೊಲೊಮೋನ. ಆದಿಕಾಂಡ ಪುಸ್ತಕದಿಂದ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೂ, ಆದಾಮನಿಂದ ಮೊದಲುಗೊಂಡು ಇಲ್ಲಿಯವರೆಗೂ ಕೂಡ ಸೊಲೊಮೋನನಿಗಿದ್ದಷ್ಟು ಜ್ಞಾನ ವಿವೇಕ ಯಾವ ಮಾನವನಿಗೂ ಯಾವ ಮನುಷ್ಯನೂ ಕೂಡ ಇಲ್ಲ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತಾ ಇದೆ. ಅವನಿಗಿದ್ದಷ್ಟು ಜ್ಞಾನ ಹಿಂದೆ ಇಲ್ಲ, ಯಾರಿಗೂ ಇರುವುದಿಲ್ಲ, ಈಗಲೂ ಯಾರಿಗೂ ಇಲ್ಲ, ಇನ್ನು ಮುಂದೆಯೂ ಕೂಡ ಬರುವುದ ಜನರೇಷನ್ ಕೂಡ ಇರುವುದಿಲ್ಲ ಎಂಬುದಾಗಿ ಬೈಬಲ್ ನಮಗೆ ಹೇಳ್ತಾ ಇದೆ. ಪ್ರೀತಿಯುಳ್ಳ ದೇವ ಜನರು, ಅದೆಲ್ಲಿದೆ ಎಂಬುದಾಗಿ ನಾವು ನೋಡೋದು ಅದೇ 1 ಅರಸರ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 10ರಿಂದ 12ರವರೆಗೆ ಈಗ ಬರೆಯಲ್ಪಟ್ಟಿದೆ ನೋಡ್ರಿ. ಅದು ಕೂಡ 1 ಅರಸು 3
10ರಿಂದ 12ರವರೆಗೆ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂಬುದನ್ನು ಕೂಡ ನಾವು. ಹಾಗಾಗಿ ಅಂತಹ ಜ್ಞಾನಿ ಹಿಂದೆ ಇರಲಿಲ್ಲ, ಈಗೂ ಕೂಡ ಇಲ್ಲ, ಇನ್ನು ಮುಂದೆ ಕೂಡ ಇರುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಅಂತಹ ಜ್ಞಾನವಂತನು ಯಾರಂತಂದ್ರೆ ಸೊಲೊಮೋನ ರಾಜನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ನಂತರದಲ್ಲಿ ಕೂಡ ನಾವು ನೋಡೋಣ ಎರಡನೇ ಭಾಗ 2ರಿಂದ 6 ವಚನಗಳು. ಈ ಜ್ಞಾನೋಕ್ತಿಗಳನ್ನು ಸೊಲೊಮೋನನು ಯಾಕೆ ಬರೆದನು ಎಂಬುದನ್ನು ಕೂಡ ನಾವು ನೋಡಬಹುದು. ಈ ಜ್ಞಾನೋಕ್ತಿಗಳನ್ನು ಸೊಲೊಮೋನನು ಯಾಕೆ ಬರೆದನು ಎಂಬ ಅಲ್ಲಿ ಕೂಡ ನಾವು ನೋಡ್ತೇವೆ. ವಚನ 2ರಿಂದ 6ರವರೆಗೆ ಈಗ ಬರೆಯಲ್ಪಟ್ಟಿದೆ. ಯಾಕಂತಂದ್ರೆ ಈ ಜ್ಞಾನೋಕ್ತಿಗಳೆಲ್ಲ ಸೊಲೊಮೋನನು ಸಾಕ್ಷಾತ್ ದೇವರಿಂದಲೇ ಹೊಂದಿಕೊಂಡು ಬರೆದಿದ್ದಾನೆ. ಆತನ ಸ್ವಂತವಾಗಿರ್ತಕ್ಕಂಥ ನುಡಿಗಳಲ್ಲ, ದೇವರಿಂದಲೇ. ಅದು ಒಂದು ವರ. ಯಾರಿಗಂತಂದ್ರೆ ಸೊಲೊಮೋನನಿಗೆ ಒಂದು ವರ, ಅದು ವರ ಇತ್ತು ಆತನಿಗೆ. ಜ್ಞಾನೋಕ್ತಿಗಳನ್ನು ಬರೆಯುವಂಥದ್ದು ವರ ಇತ್ತು. ದೇವರಿಂದಲೇ ಹೊಂದಿಕೊಂಡಿರ್ತಕ್ಕಂಥ ವರಗಳನ್ನು ಆತನು ಬರೆದಿದ್ದಾನೆ. ಈ 2ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ ಏನಂತಂದ್ರೆ, ಯಾಕೆ ಜ್ಞಾನೋಕ್ತಿಗಳನ್ನು ಸೊಲೊಮೋನನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ, ಇವುಗಳಿಂದ ಜನರು ಜ್ಞಾನವನ್ನು, ಶಿಕ್ಷೆಯನ್ನು ಪಡೆದು ಬುದ್ಧಿವಾದಗಳನ್ನು ಗ್ರಹಿಸಿ ವಿವೇಕ ಮಾರ್ಗದಲ್ಲಿ, ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು. ಇವು ಮೂಢರಿಗೆ ಜಾಣತನವನ್ನು, 4ನೇ ವಚನದಲ್ಲಿ, ಇವು ಮೂಢರಿಗೆ ಜಾಣತನವನ್ನು, ಯವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು. ವಿವೇಕಿಯು ಮತ್ತಷ್ಟು ಉಚಿತಾಲೋಚನೆಯುಳ್ಳವನಾಗುವನು. ಇವು ಗಾದೆ, ಸಾಮ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿವೆ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊಲೊಮೋನನು ಈ ಜ್ಞಾನೋಕ್ತಿಗಳನ್ನು ಹೇಳುವುದಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡೋದಾದ್ರೆ, ಇವುಗಳಿಂದ ನಮ್ಮ ಅನುದಿನ ಜೀವಿತ ವ್ಯವಹಾರಗಳಲ್ಲಿ ಹೇಗೆ ಪ್ರವರ್ತಿಸಬೇಕು ಎಂದು ತಿಳಿಸುತ್ತಾ ಇದ್ದೇವೆ. ನಾವು ಈ ಜ್ಞಾನೋಕ್ತಿಗಳನ್ನು ತಿಳಿದ ನಂತರ ಹಾಗೆ ಸುಮ್ಮನಿರುವುದಲ್ಲ, ತಿಳಿದಂತೆ ಜ್ಞಾನ ಯಾವ ರೀತಿ ಅನುಸರಿಸಿಕೊಳ್ಳಬೇಕು ಎಂಬುದಾಗಿ ಈ ಸೂತ್ರಗಳನ್ನು ಕೂಡ ಸೊಲೊಮೋನನು ನಮಗೆ ಹೇಳ್ತಾ ಇದ್ದಾನೆ. ಅಂದರೆ ಜ್ಞಾನೋಕ್ತಿಗಳಿಗೆ ಕಿವಿಗೊಡುವುದಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಜ್ಞಾನವನ್ನು ಪಡೆಯುತ್ತಾನೆ. ಯೌವನ, ಸ್ತ್ರೀ, ಪುರುಷರು ಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನು, ವಿವೇಕವನ್ನು ಅಭಿವೃದ್ಧಿ ಮಾಡಿಕೊಳ್ಳಬಹುದು. ಈ ಒಂದು ಜ್ಞಾನೋಕ್ತಿಗಳನ್ನು ಸ್ಟಡಿ ಮಾಡುವುದರಿಂದ, ಓದುವುದರಿಂದ. ಈ ಜ್ಞಾನೋಕ್ತಿ ಪುಸ್ತಕವು ಮಕ್ಕಳಿಗೂ, ಯವನಸ್ಥರಿಗೂ, ಗಂಡ ಹೆಂಡತಿಯರಿಗೂ, ವೃದ್ಧರಿಗೂ ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಕೊಡುವಂತ ಒಂದು ಪುಸ್ತಕವಾಗಿದೆ. ಹಾಗಾಗಲೇ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಮಾನವರಿಗೂ ಜ್ಞಾನ ಬೇಕೇ ಬೇಕು. ಆ ಜ್ಞಾನ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅಡಗಿಕೊಂಡಿದೆ. ಹಾಗಾಗಿ ನಾನು ಕೇಳಲ್ಪಟ್ಟಿದೆ, ಕ್ರೈಸ್ತರು ತಿಂಗಳಿಗೆ 31 ದಿನಗಳಾಗಿರುವುದರಿಂದ ಪ್ರತಿ ದಿನ ಒಂದೊಂದು ಜ್ಞಾನೋಕ್ತಿಯನ್ನು ಓದ್ತಾರೆ ಎಂಬುದಾಗಿ ನಾನು ಕೇಳಲ್ಪಟ್ಟಿದ್ದೆ. ಅದೆಷ್ಟರ ಮಟ್ಟಿಗೂ ಎಂಬುದಾಗಿ ನನಗೆ ಗೊತ್ತಿಲ್ಲ. 31 ಕೀರ್ತನೆಗಳಿದ್ದಾವೆ. ಒಂದು ತಿಂಗಳಿನಲ್ಲಿ 31 ದಿನಗಳು ಇರೋದ್ರಿಂದ 31 ಅಧ್ಯಾಯಗಳನ್ನು ಕೂಡ ಅವರು ಪ್ರತಿ ದಿನಕ್ಕೆ ಒಂದು ಅಧ್ಯಾಯವನ್ನು ಕೂಡ ಓದುತ್ತಾರೆ ಎಂಬುದಾಗಿ ನಾನು ಕೇಳಲ್ಪಟ್ಟೆ. ಹಾಗಾಗಿ ಅದರಲ್ಲಿ ಅಂತಹ ಜ್ಞಾನ, ವಿವೇಕವು ಅಡಗಿಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬ ಮಾನವನಿಗೂ ಕೂಡ ಈ ಜ್ಞಾನವು ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯದ ನಮ್ಮ ಪಾಲಿಗೆ ಏನಂತಂದ್ರೆ ಅತ್ಯಂತವಿಲ್ಲದ ಜ್ಞಾನ ನಿಧಿ ಅದು. ಇದನ್ನು ನಂಬಿ ಹೃದಯದಲ್ಲಿ ಸ್ವೀಕರಿಸಿ ನಾವು ಧ್ಯಾನ ಮಾಡಬೇಕಾಗಿ, ಆಗ ನಿಗೂಢವಾಗಿರ್ತಕ್ಕಂಥ ವಿಷಯವನ್ನು ಕೂಡ ನಾವು ತಿಳ್ಕೊಳ್ಳಬಹುದಾಗಿ. ಈ ಪುಸ್ತಕವು ಬಹಳ ಮಟ್ಟಿಗೆ ವಿಶೇಷವಾಗಿ ಯವನಸ್ಥರಿಗೆ ಉದ್ದೇಶಿಸಿ ಬರೆಯಲ್ಪಟ್ಟಿರ್ತಕ್ಕಂಥ ಪುಸ್ತಕವು ಆಗಿದೆ.
ಹಾಗಾಗಿ ನಾವು ಇದನ್ನು ಯಾವಾಗಲೂ ಕೂಡ ಓದಿಕೊಂಡು ತಿಳ್ಕೊಳ್ಬೇಕಾಗಿದೆ. ಹೆಚ್ಚಾಗಿ ಇದು ಯೌವನಸ್ಥರಿಗಾಗಿ ಬರೆಯಲ್ಪಟ್ಟಿದೆ. ನಂತರದಲ್ಲಿ 3ನೇ ಭಾಗವನ್ನು ಕೂಡ ನಾವು ನೋಡೋಣ. 33 ವಚನಗಳಿರೋದ್ರಿಂದ ತುಂಬಾ ಇದೆ, ನಮಗೆ ಸಮಯವಿಲ್ಲ. ಹಾಗಾಗಿ ಬೇಗ ನಾವು ಹೋಗೋಣ. ಈಗ 3ನೇ ಭಾಗವನ್ನು ಕೂಡ ನಾವು, ಈ ಪುಸ್ತಕದ ಅತಿ ಪ್ರಾಮುಖ್ಯ ವಚನ. 3ನೇ ಭಾಗ, ಈ ಪುಸ್ತಕ ಅತಿ ಪ್ರಾಮುಖ್ಯ ವಚನ. ಒಳ್ಳೆಯ ವಿಷಯಕ್ಕೆ ಸೊಲೊಮೋನನು ಈಗ ಬಂದಿದ್ದಾನೆ. ಒಳ್ಳೆಯ ವಿಷಯಕ್ಕೆ ಬಂದಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ 7ನೇ ವಚನದಲ್ಲಿ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಈ ಜ್ಞಾನೋಕ್ತಿಗಳ ಪುಸ್ತಕ 31 ಅಧ್ಯಾಯಗಳಲ್ಲಿ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ವಚನ ಯಾವುದಂತಂದ್ರೆ ಇದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ದೇವರೊಂದಿಗೆ ಗೌರವ ಪೂರ್ವಕವಾದ ಭಯ ಇಲ್ಲದಿದ್ದರೆ, ಭಕ್ತಿ ಭಾವನಿಲ್ಲದಿದ್ದರೆ ನಿಜವಾದ ಜ್ಞಾನವನ್ನು ಪಡೆಯುವಂಥದ್ದು ಅಸಾಧ್ಯವಾಗಿದೆ ಪ್ರೀತಿಯ ದೇವಜನರೇ. ಅದಕ್ಕೆ ಏನಂತಂದ್ರೆ ಸೊಲೊಮೋನನು ಹೇಳ್ತಾ ಇದ್ದಾನೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಯೆಹೋವನ ಭಯ ಖಂಡಿತವಾಗಿ ಇರಬೇಕಾಗಿದೆ. ಇದ್ದಾಗ ಮಾತ್ರ ನಾವು ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಿ ಜೀವನ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ನಮ್ಮ ಜೀವನ ಸಮಗ್ರವಾಗಿರ್ತಕ್ಕಂಥ ಜೀವನ, ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನ, ಶ್ರೇಷ್ಠವಾಗಿರ್ತಕ್ಕಂಥ ಜೀವನ, ಮಾದರಿಯ ಜೀವನ, ಪರಿಶುದ್ಧ ಜೀವನ ಮಾಡಬೇಕಾದ್ರೆ ನಾವು ದೇವರಿಗೆ ಭಯ ಪಡಬೇಕಾಗಿದೆ. ಅದೇ ತಿಳುವಳಿಕೆಗೆ ಮೂಲ. ಅಂದ್ರೆ ಒಂದು ವೇಳೆ ಒಬ್ಬ ವ್ಯಕ್ತಿ ಜ್ಞಾನಿಯಾಗಬೇಕು ಎಂಬುದಾಗಿ ಬಯಸುವುದಾದರೆ ಮೊದಲು ಆ ವ್ಯಕ್ತಿ ದೇವರಿಗೆ ಭಯ ಪಡುವವನಾಗಿರಬೇಕು. ಹಾಗಾದ್ರೆ ಮಾತ್ರ ಆತನ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಆತನ ಮುಂದೆ ಬರಲಿಕ್ಕೆ ಆಗುತ್ತೆ. ಆತನ ಮೊದಲು ದೇವರಿಗೆ ಭಯ ಪಡಬೇಕು. ಮೂರ್ಖರು ಕೂಡ ಜ್ಞಾನವನ್ನು ಶಿಕ್ಷಣ ಅಸಡ್ಡೆ ಮಾಡುತ್ತಾರೆ, ಮೂರ್ಖರು. ಬಟ್ ಆದರೆ ಬುದ್ಧಿವಂತನು ಜ್ಞಾನವನ್ನು ಶಿಕ್ಷೆಯನ್ನು ಕಲಿತುಕೊಳ್ಳುತ್ತಾನೆ. ದೇವಜನರೇ, ದೇವರಲ್ಲಿ ಭಯಭಕ್ತಿ ಇಲ್ಲದವರು ವಿದ್ಯಾವಂತರಾಗಿರಬಹುದು, ಮೇಧಾವುಗಳಾಗಿರಬಹುದು, ಒಂದು ವೇಳೆ ಬೈಬಲ್ ಸಹ ಅವರಿಗೆ ತುಂಬಾ ತಿಳಿದಿರಬಹುದು, ಆದರೆ ಅವರಿಗೆ ಜ್ಞಾನವಿದೆ ಎಂಬುದಾಗಿ ಅದರ ಅರ್ಥ ಅಲ್ಲ. ಯೆಹೋವನಲ್ಲಿ ಭಯಭಕ್ತಿ ಇದ್ದವರಿಗೆ ಮಾತ್ರ ತಿಳುವಳಿಕೆ ಬರುತ್ತದೆ. ನಮಗೆ ಪಾಂಡಿತ್ಯ ಇದೆ, ನಮ್ಮಲ್ಲಿ ಹಣ ಇದೆ, ನಮ್ಮಲ್ಲಿ ಸೌಂದರ್ಯ ಇದೆ, ನಮ್ಮಲ್ಲಿ ಜನಬಲ ಇದೆ ಎಂಬುದಾಗಿ ಇದ್ದಂಥವರಿಗೆ ದೇವರ ಜ್ಞಾನ ಇದೆ ಎಂಬುದಾಗಿ ಅದರ ಅರ್ಥ ಅಲ್ಲ. ಯಾರು ಯೆಹೋವನಲ್ಲಿಯೇ ಭಯಭಕ್ತಿಯಾಗಿ ಇರುತ್ತಾರೋ ಅವರಿಗೆ ಮಾತ್ರ ತಿಳುವಳಿಕೆ, ಜ್ಞಾನ ಇದೆ ಎಂಬುದಾಗಿ ಅದರ ಅರ್ಥ. ಆಗ ಕರ್ತನ ಪ್ರೀತಿಯುಳ್ಳ ದೇವಜನರೇ, ಲೋಕದಲ್ಲಿ ಅನೇಕ ಧರ್ಮ ಗ್ರಂಥಗಳಿದಾವೆ, ಎಷ್ಟೋ ಶಾಸ್ತ್ರಗಳಿದಾವೆ, ಎಷ್ಟೋ ಪುಸ್ತಕಗಳಿದಾವೆ. ಯಾವ ಪುಸ್ತಕವೂ ಕೂಡ ಜ್ಞಾನದ ಬಗ್ಗೆ ತಿಳಿಸುವುದಿಲ್ಲ. ಅದು ಒಂದೇ ಒಂದು ಮಾತ್ರ, ಯಾವುದಂತಂದ್ರೆ ಈ ಬೈಬಲ್ ಮಾತ್ರ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಆ ರೀತಿಯಲ್ಲಿ ಅಂತಂದ್ರೆ ನಾವು ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ನಾವು ಮೊದಲು ದೇವರಿಗೆ ಭಯ ಪಡಬೇಕು. ನಂತರದಾಗ ಕೊನೆಯದಾಗಿ 4ನೇ ಭಾಗವನ್ನು ನಾವು ನೋಡೋಣ. ಏನಂತಂದ್ರೆ ವಚನ 8ರಿಂದ 33ವರೆಗೆ ಬರೆಯಲ್ಪಟ್ಟಿದೆ, ಜ್ಞಾನದ ಎಚ್ಚರಿಕೆಗಳು ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ 8ರಿಂದ 33 ವಚನಗಳ ಜ್ಞಾನದ ಎಚ್ಚರಿಕೆಗಳು ಎಂಬುದಾಗಿ. ಹಾಗಾಗಿ ಮೊದಲಿನ ಈ 7 ಅಧ್ಯಾಯಗಳು ಕಂದ ಅಥವಾ ಮಗನಿಗೆ ಎಂಬುದಾಗಿ ಬರೆಯಲಾಗಿದೆ, ಮೊದಲಿನ 7 ಅಧ್ಯಾಯಗಳು. ನಂತರದಲ್ಲಿ ಇನ್ನ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ನೋಡ್ತೇವೆ. ಹಾಗಾಗಿ ತಂದೆ ತಾಯಿಗಳ ಸಲಹೆಗಳನ್ನು ಕೇಳುವಾಗ ಮಾತ್ರ ಮಕ್ಕಳಿಗೆ ಅದು ತಲೆಗೆ ಅಂದದವಾಗಿರ್ತಕ್ಕಂಥ ಪುಷ್ಪ ಕಿರೀಟ ಮತ್ತು ಕೊರಳಿಗೆ ಅದು ಹಾರವಾಗುತ್ತದೆ. ಹಾಗಾಗಿ ಒಬ್ಬ ಯೌವನಸ್ಥನು ತಪ್ಪದಾರಿ ಹಿಡಿಯುವಾಗ ಅವನು ಕೆಟ್ಟವರ ಸಹವಾಸ ಮಾಡ್ತಾನೆ ಎಂಬುದಾಗಿ ಅರ್ಥ. ಒಬ್ಬ ವ್ಯಕ್ತಿ ಜ್ಞಾನವಂತನಾಗಿ ಇದ್ದಾನಂತಂದ್ರೆ ಆತನು ದೇವರಿಗೆ ಭಯಪಟ್ಟು ಆತನ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಅದರ ಅರ್ಥ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಗ ಮುಂದಿನ ವಚನಗಳನ್ನು ಕೂಡ ನಾವು ನೋಡಬಹುದು. ಏನಂತಂದ್ರೆ 20ನೇ ವಚನಗಳಲ್ಲಿ ಕೂಡ ದೇವರ ವಾಕ್ಯವಾಗಿರುವ ಜ್ಞಾನದ ಸ್ವರ ಒಂದಿದೆ, ಆಮೇಲೆ ದುಷ್ಟರ ಸಲಹೆಯಾಗಿರುವ ಮೂರ್ಖರ ಸ್ವರ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಹಾಗಾಗಿ ಮಾನವರನ್ನು 2 ಪ್ರಮುಖ ಸ್ವರಗಳು ಕರೀತವೆ. ಒಂದು ಜ್ಞಾನದ ಸ್ವರ ಕರೆಯುತ್ತೆ, ಮತ್ತೊಂದು ದುಷ್ಟರ ಮೂರ್ಖರ ಸ್ವರ ಎಂಬುದಾಗಿ ಕೂಡ ನಾವು ನೋಡ್ತಿದ್ದೇವೆ.
ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು ಇನ್ನೂ ಅನೇಕಗಳು ಕೂಡ ಇದಾವೆ, ನಮ್ಗೆ ಸಮಯವಿಲ್ಲ. ಹಾಗಾಗಿ ಈ ಜ್ಞಾನೋಕ್ತಿ ಪುಸ್ತಕ ಎಲ್ಲಾ ಮಾನವರಿಗೂ ಕೂಡ ಇದು ಬರೆಯಲ್ಪಟ್ಟಿರ್ತಕ್ಕಂಥ ಪುಸ್ತಕ. ನಾವು ಇದನ್ನು ಪ್ರತಿ ದಿವಸ ನಾವು ಓದಿದ್ಯಾದರೆ ನಾವು ಜ್ಞಾನವನ್ನು ಹೊಂದಿಕೊಳ್ಳುತ್ತೇವೆ ವಿನಃ ನಾವು ಜ್ಞಾನಹೀನರು ಆಗುವುದಿಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ಜ್ಞಾನವನ್ನು ಪಡೆಯಬೇಕಾದ್ರೆ ಮೊದಲು ನಾವು ದೇವರಿಗೆ ಭಯಪಡಬೇಕು. ಅದೇ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ಹಾಗಾಗಿ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವುಳ್ಳಂತ ಜ್ಞಾನೋಕ್ತಿಗಳ 31 ಅಧ್ಯಾಯಗಳನ್ನು ಕ್ರೈಸ್ತರಿಗೆ ಇದು ತಿಂಗಳಿಗೆ 1 ಎಂಬುದಾಗಿ ಕೂಡ ಕೆಲವರು ಓದ್ತಿರ್ತಾರೆ. ಸೊ ಆ ರೀತಿಯಲ್ಲಿ ಕೂಡ ನಾವು ಧ್ಯಾನ ಮಾಡಿ ನಾವು ಜ್ಞಾನವನ್ನು ಹೊಂದಿಕೊಳ್ಳೋಣ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈ ದಿವಸ ನೀವು ನಮಗೆ ಜ್ಞಾನೋಕ್ತಿಗಳ ಪುಸ್ತಕದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಲೋಕರಕ್ಷಕನಾಗಿರುವ ದೇವರೇ ನಿಮಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ನಾವು ನಿಮ್ಮನ್ನು ಧ್ಯಾನ ಮಾಡುತ್ತಾ ಸ್ವಾಮಿ ನಮ್ಮ ದಿನದ ಕಾರ್ಯ ಕೆಲಸಗಳನ್ನು ಪ್ರಾರಂಭ ಮಾಡುವರಾಗಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆಗಾಗಿ ನಾವು ಬೇಡುತ್ತೇವೆ ಸ್ವಾಮಿ. ವಿಶೇಷವಾಗಿ ಈ ಒಂದು ಕರ್ತನೆ ಜೂಮ್ ಆ್ಯಪ್ನಲ್ಲಿ ಸೇರಿ ಬಂದಿರುವಂಥ ಸರ್ವರನ್ನು ನೀವು ಆಶೀರ್ವಾದ ಮಾಡಿರಿ. ಇವರಿಗೆ ಒಳ್ಳೆಯ ಜ್ಞಾನವನ್ನು, ವಿವೇಕವನ್ನು, ಬುದ್ಧಿಯನ್ನು, ಶಕ್ತಿ, ಸಾಮರ್ಥ್ಯವನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಕಲ್ವಾರ್ ಚಾಪಲ್ ನಡೆಯುವಂಥ ಎಲ್ಲಾ ಸೇವಾ ಕಾರ್ಯಕ್ರಮಗಳನ್ನು ಕೂಡ ಆಶೀರ್ವಾದ ಮಾಡಿ ಸ್ವಾಮಿ. ಸೇವಕರನ್ನು ಆಶೀರ್ವಾದ ಮಾಡಿರಿ ಮತ್ತು ವಿಶ್ವಾಸಿಗಳನ್ನು ಕೂಡ ಆಶೀರ್ವಾದ ಮಾಡಿ. ಲೋಕರಕ್ಷಕನಾಗಿರುವಂಥ ದೇವರೇ ನಿಮಗೆ ಸ್ತೋತ್ರ. ಕರ್ತನೆ, ನಾವು ಭಯಭಕ್ತಿಯಾಗಿ ನಾವು ಜೀವನ ಮಾಡಬೇಕಾಗಿದೆ ಸ್ವಾಮಿ. ಭಯಭಕ್ತಿಯಾಗಿ ಜೀವನ ಮಾಡಬೇಕಾದ್ರೆ ಮೊದಲು ಯೆಹೋವನಿಗೆ ಭಯಪಡಬೇಕೆಂಬುದಾಗಿ ಕರ್ತನೆ ನಿಮ್ಮ ವಾಕ್ಯವು ನಮಗೆ ತಿಳಿಸಲ್ಪಟ್ಟಿದೆ. ಲೋಕರಕ್ಷಕನಾಗಿರೋ ದೇವರೇ ನಿಮಗೆ ಸ್ತೋತ್ರ. ಕರ್ತ ನಿಮಗೆ ಸ್ತೋತ್ರ. ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣಲ್ಪಟ್ಟು ತಿರುಗಿ ಮೃತ್ಯುಂಜಯನಗಕ್ಕೆ ಬಂದಿರ್ತಕ್ಕಂಥ ನಜರೇತಿನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ.